ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕಮೆಂಟ್ಸ್ಗಳಿಗೆಲ್ಲ ರಿಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟೆಲ್ಲ ಮಾಡ್ತಾ ಇರ್ತಾರೆ, ಕೆಲವೊಂದು ಕ್ವಶನ್ಸ್ ಕೂಡ ಇರುತ್ತೆ. ಸೊ ಕೆಲವೊಂದಕ್ಕೆ ನಾನು ರಿಪ್ಲೈ ಮಾಡ್ತೀನಿ, ಬಟ್ ಕೆಲವೊಂದು ಕಮೆಂಟ್ ರಿಪಿಟೇಟಿವ್ ಆಗಿರುತ್ತೆ, ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿರೋವಂಥದ್ದು. ಸೊ ಇದರಲ್ಲಿ ಕೆಲವೊಂದು ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಉಳಿದಿರೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ಮೊದಲನೇ ಕಮೆಂಟು ಜ್ಯೋತಿ ಸೋನಿ ಅವರು ಮಾಡಿರುವಂಥದ್ದು. ಸೂಪರ್, ಬೆಳಗ್ಗೆ ಎದ್ದೇಳಲು ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸಿಸ್, ಥ್ಯಾಂಕ್ ಯು, ನೀವು ಹೇಳಿರೋ ಟಿಪ್ಸು ಸೂಪರ್ ಅಂತ ಹಾಕಿದ್ದಾರೆ. ಸೊ ಇದು ಅರ್ಲಿ ಮಾರ್ನಿಂಗ್ ರೂಟೀನದ್ದು ಒಂದು ನಾನು ವಿಡಿಯೋ ಹಾಕಿದ್ದೆ, ಅಂದರೆ ಬೆಳಗ್ಗೆ ಬೇಗ ಹೇಳೋಕ್ಕೆ ಕೆಲವೊಂದು ಟಿಪ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗೆ ಬಂದಿರೋ ಕಮೆಂಟು. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅವರೇ. ನೆಕ್ಸ್ಟ್ ಶ್ರೂ ಅವರು ಕಮೆಂಟ್ ಮಾಡಿದ್ದಾರೆ, ಹೆಲೋ ಮ್ಯಾಮ್, ನಿಮ್ಮದು ಕ್ರಾಕರಿ ಕಲೆಕ್ಷನ್ಸ್ ತೋರಿಸಿ ಅಂತ. ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ಇನ್ನೊಬ್ಬರು ಯಾರೋ ಕಮೆಂಟ್ ಮಾಡಿದ್ರು ಮಣ್ಣಿನ ಪಾತ್ರೆಗಳ ಕಲೆಕ್ಷನ್ ಕೂಡ ತೋರಿಸಿ ಅಂತ. ಖಂಡಿತವಾಗ್ಲೂ ನಾನು ಇದನ್ನು ನೆಕ್ಸ್ಟ್ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಎಲ್ಲನೂ ತೋರಿಸ್ತೀನಿ. ನೆಕ್ಸ್ಟ್ ಪ್ರೆಸಿಲ್ಲಾ ರಾಡ್ರಿಗಸ್ ಅವರು ಕಮೆಂಟ್ ಮಾಡಿದ್ದಾರೆ, ರಾತ್ರಿ ಎಷ್ಟು ಗಂಟೆಗೆ ಮಲಗ್ತೀರಾ ಅಂತ. ಸೊ ಇಟ್ ಡಿಪೆಂಡ್ಸ್. ಕೆಲವೊಂದು ಸಲ 10-10:30 ಒಳಗಡೆ ಮಲ್ಕೋತೀನಿ. ಕೆಲವೊಂದು ಸಲ ಸ್ವಲ್ಪ ಲೇಟ್ ಆಗುತ್ತೆ, ಅಂದರೆ ಮಗಳದು ಪ್ರಾಜೆಕ್ಟ್ ವರ್ಕು ಆ ಥರದ್ದು ಏನಾದರೂ ಕೊಟ್ಟಿದ್ರೆ ಸೊ ಅವಾಗ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಆದಷ್ಟು ಬಿಫೋರ್ 11 ನಾನು ಮಲ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ರೇಷ್ಮಾ ಅವರು ಕಮೆಂಟ್ ಮಾಡಿದ್ದಾರೆ, ಹೆಲೋ ಸಿಸ್ಟರ್, ನಿಮ್ಮ ವ್ಲಾಗ್ ನೋಡಿದೆ, ತುಂಬ ಇಷ್ಟ ಆಯಿತು ಆ್ಯಂಡ್ ಸಬ್ಸ್ಕ್ರೈಬ್ ಆಗಿದ್ದೀನಿ ಕೂಡ. ಇನ್ಮೇಲೆ ನಿಮ್ಮ ವ್ಲಾಗ್ ಕಂಟಿನ್ಯೂ ಆಗಿ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ ಅವರೇ. ನೆಕ್ಸ್ಟ್ ರಕ್ಷತಾ ಅವರು ಕಮೆಂಟ್ ಮಾಡಿದ್ದಾರೆ, ನಾವು ಲಾಸ್ಟ್ ಜೂನ್ ಹೈದರಾಬಾದ್ ಶಿಫ್ಟ್ ಆಗಿದ್ದು. ಹೈದರಾಬಾದಲ್ಲಿ ಬ್ರೋಕರ್ ಆ್ಯಪ್ ತುಂಬ ಮೋಸ, ರೆಂಟ್ ಕಾಸ್ಟ್ಲಿ, ಎಲ್ಲದರಲ್ಲೂ ತುಂಬ ಹುಷಾರಾಗಿರಬೇಕು. ಹೌದು, ಖಂಡಿತವಾಗ್ಲೂ ನಾವು ಕೂಡ ಆನ್ಲೈನ್ ಚೆಕ್ ಮಾಡಿಕೊಂಡೆ ಈ ಬಾಡಿಗೆ ಮನೆಗೆ ಬಂದಿರೋದು. ಸೊ ರೆಂಟ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ ಇಲ್ಲಿ. ಸೊ ನೆಕ್ಸ್ಟ್ ಕಮೆಂಟ್ ಶ್ವೇತಾ ಅವರು ಕಮೆಂಟ್ ಮಾಡಿದ್ದಾರೆ, ಹೌ ಡಿಡ್ ಯು ಸೆಲೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಫಾರ್ ಯೋರ್ ಕಿಡ್ ಅಂತ. ಸೊ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ತೊಗೊಂಡಿದ್ದೀವಿ ಇಲ್ಲಿ, ಯಾಕಂದರೆ ಬ್ಯಾಂಗ್ಳೂರಲ್ಲಿರುವಾಗ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇತ್ತು, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇತ್ತು. ಸೊ ಹಿಂದಿ ಆಲ್ರೆಡಿ ಅವಳಿಗೆ ಒಂದು ಸ್ವಲ್ಪ ಗೊತ್ತಿರೋದ್ರಿಂದ ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ತೊಗೊಂಡ್ವಿ. ಹಾಗೆಯೇ ಥರ್ಡ್ ಲ್ಯಾಂಗ್ವೇಜು ತೆಲುಗುನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನನಗೆ ಬಂದಿರೋ ಜಾಸ್ತಿ ಕಮೆಂಟ್ಸ್ ಎಲ್ಲ ಏನಂದರೆ, ರೆಂಟ್ ಎಷ್ಟು ಕೊಡ್ತಾ ಇದ್ದೀರಾ ಮನೆಗೆ ಅಂತ, ಅಂದರೆ ಇಲ್ಲಿ ಹೈದರಾಬಾದ್ ಮನೆ ರೆಂಟ್ ಎಷ್ಟು ಅಂತ. ಸೊ ರೆಂಟ್ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ಗಿಂತ ಹೈದರಾಬಾದ್ ನನಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಗೊತ್ತಿಲ್ಲ ನಾವಿರೋ ಏರಿಯಾದಲ್ಲಿ ಮಾತ್ರ ಕಾಸ್ಟ್ಲಿ ಇದೆಯೋ ಅಥವಾ ಎಲ್ಲ ಕಡೆನೂ ಕಾಸ್ಟ್ಲಿನೋ ಗೊತ್ತಿಲ್ಲ. ನಾವಿರೋ ಏರಿಯಾದಲ್ಲಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ರೆಂಟು. ಸೊ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಾವು ಜಾಸ್ತಿನೇ ಕೊಡ್ತಾ ಇದ್ದೀವಿ. ಇನ್ನು ಡೆಪಾಸಿಟ್ ಅಮೌಂಟ್ ಅಂತ ಕೊಡೋದಾದರೆ ಬ್ಯಾಂಗ್ಳೂರಲ್ಲಿ ಏನಿರುತ್ತೆ ಅಂದರೆ, ಇವಾಗ ಏನು ರೆಂಟ್ ಪೇ ಮಾಡ್ತೀರಾ ಅದರದ್ದು 10 ಟೈಮ್ಸು ನೀವು ಡೆಪಾಸಿಟ್ ಅಂತ ಕೊಡಬೇಕು. ಬಟ್ ಇಲ್ಲಿ ಒಂದು ಅಡ್ವಾಂಟೇಜಸ್ ಏನಂದರೆ, ನೀವೇನು ರೆಂಟ್ ಪೇ ಮಾಡ್ತೀರಾ ಅದರ 2 ಟೈಮ್ಸ್ ಇಲ್ಲ 3 ಟೈಮ್ಸು ಡೆಪಾಸಿಟ್ ಅಮೌಂಟ್ ಅಂತ ತೊಗೋತಾರೆ. ಅದಕ್ಕಿಂತ ಜಾಸ್ತಿ ತೊಗೊಳ್ಳೋ ಹಾಗೆ ಇಲ್ಲ ಅಂತೆ. ಸೊ ಇದು ಒಂದು ನನಗೆ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ನನಗೆ ಯಾವುದು ಒಂದು ಇದಾಗಿಲ್ಲ ಅಂದರೆ, ಈ ಅಗ್ರಿಮೆಂಟು ಇಲ್ಲಿ ಬ್ಯಾಂಗ್ಳೂರಲ್ಲಿ ಏನಂದರೆ ನಾವು ಕಂಪಲ್ಸರಿ ಅಗ್ರಿಮೆಂಟ್ ಮಾಡಿಸ್ತೀವಿ, ಅಂದರೆ ರೆಂಟಲ್ ಅಗ್ರಿಮೆಂಟ್ ಮಾಡಿಸ್ತೀವಿ. ಬಟ್ ಇಲ್ಲೇನಂದರೆ ರೆಂಟಲ್ ಅಗ್ರಿಮೆಂಟ್ ಅಂತ ಏನೂ ಇರಲ್ಲ ಅಂತೆ. ಅದು ಒಂದು ಸ್ವಲ್ಪ ನನಗೆ ವಿಚಿತ್ರ ಅಂತ ಅನ್ನಿಸ್ತು. ನಾವು ಬೇರೆಯವ್ರ ಹತ್ರನೂ ತುಂಬ ಜನರ ಹತ್ರ ಕೇಳಿ ನೋಡಿದ್ವಿ, ಎಲ್ಲರೂ ಅದೇ ಹೇಳಿದ್ರು, ಇಲ್ಲಿ ರೆಂಟಲ್ ಅಗ್ರಿಮೆಂಟ್ ಅಂತ ಏನು ಮಾಡಿಸಲ್ಲ ಅಂತ ಹೇಳಿದ್ರು. ಸೊ ಅದು ಏನೋ ಒಂದು ಗೊತ್ತಿಲ್ಲ. ಇನ್ನು ರೆಂಟ್ ಎಷ್ಟು ಕೊಡ್ತಾ ಇದ್ದೀವಿ ಅಂದರೆ, ಈ ಮನೆಯದು ಆನ್ಲೈನಲ್ಲಿ ನಾವು ಚೆಕ್ ಮಾಡ್ಕೊಂಡು ಬಂದಿರೋದು. ಸೊ ಅಲ್ಲಿ ಏನಂದರೆ 20,000 ಬಾಡಿಗೆ ಅಂತ ಹಾಕಿದ್ರು. ನಾವು ಇಲ್ಲಿ ಬಂದಾಗಲೂ ಓನರ್ ಅದೇ ಹೇಳಿದ್ರು, 20,000 ಬಾಡಿಗೆ ಅಂತ ಹೇಳಿದ್ರು. ಮತ್ತೊಂದು ಸ್ವಲ್ಪ ಮಾತಾಡಿಬಿಟ್ಟು 19,500ಕ್ಕೆ ಅವರು ಒಪ್ಕೊಂಡ್ರು. ಸೊ ನಾವು ಈ ಮನೆಗೆ 19,500 ಬಾಡಿಗೆ ಕೊಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಿರುಷ್ಮಾ ಕನ್ನಡ ವ್ಲಾಗ್ಸ್ ಇವರು ಕಮೆಂಟ್ ಮಾಡಿದ್ದಾರೆ, ಸೇಮ್ ನನಗೂ ಹಾಗೆ ಆಗುತ್ತೆ ಮೇಡಮ್, ಇವತ್ತು ರಾತ್ರಿನೇ ಅನ್ಕೋತೀನಿ, ಆದರೆ ಬೆಳಗ್ಗೆ ಹೇಳೋಕ್ಕೆ ಆಗಲ್ಲ, ನನ್ನ ಮೇಲೆ ನನಗೆ ತುಂಬ ಬೇಜಾರಾಗುತ್ತೆ ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ, ನನಗೂ ಕೂಡ ಬೆಳಗ್ಗೆ ಹೇಳೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಆಮೇಲೆ ಸ್ವಲ್ಪ ಅಭ್ಯಾಸ ಆಗಿಬಿಡುತ್ತೆ ನಮಗೆ. ನೆಕ್ಸ್ಟ್ ನಿಮ್ಗೆ ಏನಂದರೆ ಅಲಾರ್ಮ್ ಕೂಡ ಬೇಕಾಗಲ್ಲ, ಅಲಾರ್ಮ್ ಇಲ್ಲದೇನೂ ನೀವು ಹಾಗೆ ಬೇಗ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಒಂದು ಸ್ವಲ್ಪ ಪ್ರಯತ್ನ ಪಡಿ, ಬೇಜಾರೇನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ರಿಗೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತೆ, ಆಮೇಲೆ ಸರಿ ಆಗುತ್ತೆ. ಸೊ ನೆಕ್ಸ್ಟ್ ಶಮಿತಾ ಶೆಟ್ಟಿ ಅವರು ಕಮೆಂಟ್ ಮಾಡಿದ್ದಾರೆ, ನೈಸ್, ಯು ಹ್ಯಾವ್ ರಿಯಲಿ ಆರ್ಗನೈಸ್ಡ್ ಇಟ್, ಫುಲ್ ಲುಕ್ ಹ್ಯಾಸ್ ಚೇಂಜ್ಡ್, ಐ ಆಲ್ವೇಸ್ ವಾಚ್ ಯುವರ್ ಬ್ಲಾಗ್, ಕೀಪ್ ಇಟ್ ಅಪ್ ಅಂತ ಹಾಕಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಶಮಿತಾ ಶೆಟ್ಟಿ ಅವರೇ. ಈ ಕಮೆಂಟ್ ನಂದು ಹೈದರಾಬಾದ್ ಹೌಸ್ ಕಿಚನ್ ಟೂರ್ ಅಂತ ವಿಡಿಯೋ ಮಾಡಿದ್ದೆ, ಅದಕ್ಕೆ ಮಾಡಿರುವಂಥದ್ದು. ನೆಕ್ಸ್ಟ್ ಕಮೆಂಟ್ ಗೀತಾ ನಂದೀಶ್ ಅವರು ಮಾಡಿರುವಂಥದ್ದು, ಹೌದು ಮೇಡಮ್, ನಾನು ಈ ಥರ ಲೇಟಾಗಿ ಊಟ ಮಾಡಿನೇ ತುಂಬ ದಪ್ಪ ಆಗ್ತಾ ಇದ್ದೀನಿ. ಸೊ ವೆಯ್ಟ್ ಲಾಸ್ ಜರ್ನಿ ಅಂತ ನಾನೊಂದು ವಿಡಿಯೋ ಮಾಡಿದ್ದೆ, ಈ ವಿಡಿಯೋಗೆ ಇವರು ಕಮೆಂಟ್ ಮಾಡಿದ್ದಾರೆ,
ಮೋಸ್ಟ್ ಆಫ್ ದಿ ಲೇಡೀಸ್ ದಪ್ಪ ಆಗೋಕ್ಕೆ ಒಂದು ಮೇಯ್ನ್ ರೀಸನ್ ಅಂದರೆ ನಾವು ಆನ್ ಟೈಮ್ ಫುಡ್ ತೊಗೊಳ್ಳದೇ ಇರುವಂಥದ್ದು. ನಾವೇನಂದರೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅವಾಗ ಊಟ ಮಾಡ್ತೀವಿ. ಕೆಲವೊಂದು ಸಲ ತುಂಬ ಲೇಟಾಗಿ ಊಟ ಮಾಡೋದು ಇದೆ, ಅಂದರೆ ರಾತ್ರಿ ಊಟ ಇರ್ಬೋದು, ತುಂಬ ಲೇಟಾಗಿ ಮಾಡ್ತೀವಿ. ಸೊ ಇದು ಕೂಡ ಒಂದು ವೆಯ್ಟ್ ಗೇನ್ಗೆ ಮೇಯ್ನ್ ರೀಸನ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಜ್ಯೋತಿ ಅವರು ಕಮೆಂಟ್ ಮಾಡಿದ್ದಾರೆ, ಏನು ವೀಡಿಯೋಸ್ ಯಾವುದು ಬಂದಿಲ್ಲ ಸಿಸ್ ಅಂತ. ನನ್ನ ಚಾನಲ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ, ಅದಕ್ಕೆ ಕಾಪಿರೈಟ್ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅಂದರೆ ಚಾನಲ್ ಮಾನಿಟೈಸ್ ಆಗುತ್ತಾ ಇಲ್ವಾ ಅಂತ. ಯಾಕಂದರೆ ಕಾಪಿರೈಟ್ ಬಂದರೆ ಚಾನಲ್ ಮಾನಿಟೈಸ್ ಆಗಲ್ಲ ಅಂತಿತ್ತು. ಸೊ ಏನು ಮಾಡೋದು ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಯಾವುದೂ ಹಾಕಕ್ಕೆ ಹೋಗಿಲ್ಲ. ಸೊ ನೆಕ್ಸ್ಟ್ ಪ್ರಿಯಾ ಅವರು ಕಮೆಂಟ್ ಮಾಡಿದ್ದಾರೆ, ಗ್ರೇಟ್ ಟಿಪ್ಸ್ ಫಾರ್ ಮೀ. ನನಗೆ ಚಿಕ್ಕವಳಿದ್ದಾಗಿಂದಲೂ ಇದೊಂದು ಪ್ರಾಬ್ಲಮ್ ಇತ್ತು, ಬೇಗ ಹೇಳೋದಕ್ಕೆ ಆಗ್ತಿರಲಿಲ್ಲ. ಇವಾಗಲೂ ಅಷ್ಟೇ ತುಂಬ ಕಷ್ಟಪಟ್ಟು 5:45ಗೆ ಎದ್ದೇಳ್ತೀನಿ ಅಷ್ಟೇ. ನೀವು ಹೇಳಿದ 3 ಟೈಮ್ಸ್ ಅಲಾರ್ಮ್ ಟಿಪ್ಸ್ ನಾನು ನಾಳೆಯಿಂದಲೇ ಫಾಲೋ ಮಾಡಿ ನೋಡ್ತೀನಿ, ಥ್ಯಾಂಕ್ ಯು ಅಂತ ಹಾಕಿದ್ದಾರೆ. ಖಂಡಿತವಾಗ್ಲೂ ಪ್ರಿಯಾ ಅವರೇ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿದ್ದಕ್ಕೆ. ಸೊ ಇಲ್ಲಿ ತನಕ ನಾನು ಯಾರ್ಯಾರ್ದು ಕಮೆಂಟೆಲ್ಲ ರೀಡ್ ಮಾಡಿದ್ದೀನೋ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಕಮೆಂಟ್ಗಳಿಗೆ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.